ಈ ಕವನವನ್ನು ಪಾಟೀಲ್ರೆ, ನಮಗಿಂತ ಜಾಸ್ತಿ ಕನ್ನಡ ಹುಬ್ಬಳ್ಳಿಯವರು ನೀವು. ಇದನ್ನು ನಾವು ಎಲ್ಲ 2004ರಲ್ಲೂ ನೀವು ಮಂತ್ರಿ ಆಗಿದ್ದೀರಿ. ನಾವು ಕನ್ನಡ ಬರಲ್ಲ ಅವ್ರಿಗೆ. ಅವಾಗ ಸರ್ಕಾರ ಆದೇಶ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಇದನ್ನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು. ಈಗ ಆದೇಶ ಮಾಡಿ 2001ನೇ ತಾರೀಕು ಈಗ 1-2 ಆದೇಶ ಮಾಡಿ ಇದನ್ನ ಸರ್ಕಾರದ ಇವ್ರು ಮಾತ್ರ ಹೇಳಬೇಕು, ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತಾರೆ. ಏನು ಇದು ಹುಚ್ಚಾಟನ? ಇದು ಇಲಾಖೆ ಇರೋವಂಥದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಶನ್ ಡಿಪಾರ್ಟ್ಮೆಂಟೇ ಇರೋದು. ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟು, ಎಜುಕೇಶನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟಿಂದಾನೇ ಪರ್ಮಿಷನ್ ತಗೊಬೇಕು. ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇಗುಲ ಕೈ ಅದನ್ನು ತೆಗೆದಾಕಿದ್ರಿ. ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಇದನ್ನ ಕೊಡಿ ಪಾಟೀಲ್ರು, ಕೊಡಿ ಒಂದು ನಿಮಿಷ ಸರ್, ಕೊಡು ಪರಮೇಶ್ವರ್ಗೊಂದು ಕೊಡು. ಆಯ್ತು. ಈಗ ಅಲ್ಲ ಗೊತ್ತಾಗ್ಲಿ ಏನಿದು ನಾವು ಸಹಮತ ಇದೆ ನಿಮ್ಮ ಜೊತೆಯಲ್ಲಿ. ಸಭಾಧ್ಯಕ್ಷರೇ, ನಾವು ನಿಮ್ಮ ಅಭಿಪ್ರಾಯ ಸದನದ ಅಭಿಪ್ರಾಯ, ಯಾರ ಅಧಿಕಾರಿ ಏನ್ ಮಾಡಿದ್ರೆ ಚರ್ಚೆ ಸರ್ಕಾರ ಉತ್ತರ ಕೊಡ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ಸರ್ಕಾರ ಆಯ್ತು ನೋಡುವ. ಪ್ರಸ್ತಾವನೆ ಮಾಡಿದ್ದಾರೆ, ಪ್ರತಿಪಕ್ಷ ನಾಯಕರು ಪ್ರಸ್ತಾವನೆ ಮಾಡಿದ್ದಾರೆ, ಸರ್ಕಾರದ ಉತ್ತರ ಕೊಡ್ತದೆ. ನಿಮ್ಮದ ಅಭಿಪ್ರಾಯದಲ್ಲಿ ಈ ರೀತಿ ಸರ್ಕಾರ ನಡ್ಕೊಂಡು ಇಲಾಖೆ ಇದೆ, ಈ ರೀತಿ ನಡ್ಕೊಂಡು ಸರ್ಕಾರ ಕ್ಷಮೆ ಕೇಳಬೇಕು. ಸರ್ಕಾರ ಅವರು ಇವತ್ತು ಈ ಒಂದು ಸರ್ಕಾರ ಇಶ್ಯೂ ಮಾಡಿರೋದು. ಅಧ್ಯಕ್ಷರೇ, ಎಲ್ಲ ಶಾಲೆಗಳಲ್ಲಿ ಬಿಟ್ಟು ಸರ್ಕಾರಿ ಶಾಲೆಗಳು ಮೊನ್ನೆ ದಿನ ಈಗ ನೀವು ಈಗ ನೋಡಿ ಪ್ರತಿಪಕ್ಷ ನಾಯಕರು ಅಲ್ಲ ಹಿರಿಯರು ಕೇಳಿ. ಆಯ್ತು ಒಂದು ನಿಮಿಷ ಹಿಂದೆ ಬಿಡಿ, ಈಗ ಆಲೋಚನೆ ಮಾಡಿ. ಆಯ್ತು ಈಗ ನೋಡಿ, ಏನಾಗಿದೆ ಅವರಿಗೆ? ಈಗ ಪ್ರತಿಪಕ್ಷ ನಾಯಕರು ಈ ವಿಚಾರಣೆ ಪ್ರಸ್ತಾವ ಮಾಡಿದ್ದಾರೆ. ನಿಮ್ಮ ಸದನ ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತಿದೆ. ಸರ್ಕಾರ ಸಚಿವರಿದ್ದಾರೆ, ಒಂದೇ ನಿಮಿಷ ಹೇಳಿ ಸರ್. ಅಧ್ಯಕ್ಷರೇ, ನೀವು ಈ ಸದನದಲ್ಲಿ ಅಧ್ಯಕ್ಷರೇ ಅವ್ರು ಹೇಳ್ತಾರೆ, ನಾನೆಲ್ಲ ಮಾತಾಡೇ ಬಂದಿದ್ದೀನಿ, ಅಧಿಕಾರಿಗಳಿಗೆಲ್ಲ ಜೋಳಿ ಜೋರ ಬಿಡಿಸಿದ್ದೀನಿ. ತಾವು ಈ ಸದನದಲ್ಲಿ ಸರ್ಕಾರ ಏನೇನು ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರಾ, ನಾವು ಮಾಡಿದಿರಿ, ಪ್ರತಿದಿನನೂ ಮಾಡಿದಿರಿ. ಏನು ಇದ್ರ ಹುಚ್ಚಾಟ? ಯಾರು ಈಗ ಇದು 4ನೇದು, ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ ಹಿಂಗ್ ಮಾಡಿ ಉಚ್ಚಾಪಟ್ಟೆ ಮಾಡ್ಕೊಂಡೋದ್ರೆ ಸರ್ಕಾರದಲ್ಲಿ ನನ್ಗನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟೋಗ್ಬಿಟ್ಟಿದೆ. ಅಧಿಕಾರಿಗಳಿಗೂ ಮಂತ್ರಿಗಳು ಸಂಬಂಧನೇ ಇಲ್ಲ. ಅದಕ್ಕಿಂತ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿ ನೋಡಿ ಆದೇಶ ತಂದಿರ್ತಾರೆ ಅವರು. ನಾವು ಹಿಂದೆ ತಗೊಂತೀರಿ ಅಂತ ಆದೇಶ ತಾಳ್ತಾರೆ. ನೀವು ಹೇಳೋದು ಆಮೇಲೆ ಇಲ್ಲಿ ಆದಮೇಲೆ ಹಿಂದೆ ತಗೊಂತೀರಿ ಅನ್ನೋದು ತೊಗಲಾಕ್ತಾರ ಬಾರ. ಇದು ತೊಗಲಾಕ್ತಾರ ಇದೆ ಸರ್ಕಾರ. ಸಭಾಧ್ಯಕ್ಷರೇ, ನೀವು ಮಾತಾಡಿ ಆಮೇಲೆ ನೀವು ಮಾತಾಡಿ ತಪ್ಪ ಅಂತ ನೀವು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ದಂತಾಗಿದೆ. ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತದೆ. ಬಹಳ ಗಂಭೀರ ಸರ್ಕಾರ ಕ್ಷಮೆ ಕೇಳಬೇಕು. ಸಂಬಂಧಪಟ್ಟ ಸಚಿವರಿದ್ದಾರೆ, ಉತ್ತರ ಕೊಡ್ತಾರೆ. ಆಮೇಲೆ ಎಷ್ಟು ಆದೇಶ ವಾಪಸ್ ತೆಗೆದುಕೊಳ್ತಾರೆ. ಮಾನ್ಯ ಸಚಿವರು ಕ್ಷಮೆ ಕೇಳಬೇಕು. ಒಂದ್ ಸೆಕೆಂಡು ಸರ್, ನಾನು ಮಾತಾಡೋದು ಕಂಪ್ಲೀಟ್. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ತಪ್ಪು ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರು. ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ನಾವು 1ನೇ ತಾರೀಕು ತಪ್ಪಾಗೈತೆ ಅಂತ ಅಲ್ಲ ಮಾನ್ಯ, ಈಗ ಉತ್ತರ ಕೇಳಿ ತೃಪ್ತಿ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿ ಹೇಳ್ತೀವಿ. ಇನ್ನೂ 10 ಸತಿ ಕೇಳಿ ಉತ್ತರ ಕೇಳೋದೇನೈತೆ ಅದ್ರಾಗ.
ಬೆಲ್ಲ ಉತ್ತರ ಕೊಡುವ ಮುಂಚೆಯಾಗಿ ಮಾಡ್ತೀರಿ, ಉತ್ತರ ಕೊಡ್ಲಿ ಅಲ್ಲ, ಮಾತಾಡಕ್ ಕೊಡ್ತೀರಿಲ್ಲ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಶಾಲೆಗಳ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮ ಏರ್ಪಡಿಸುವ ಸಮಾರಂಭದಲ್ಲಿ ಹಾಡುವುದು ಎಂದು 1-2 ತಿಂಗಳ 2024 ಇದು ಆದೇಶ ಇತ್ತು. ಅದಾದ ಮೇಲೆ ಮಾನ್ಯ ಅಧ್ಯಕ್ಷರೇ, ಕೋರ್ಟಿನೊಳಗೆ ಹೈಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು. ಕೇಳಿ ಸರ್, ಯಾಕೆ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು. ಯಾರು ಕಿಕ್ಕೇರಿ ಕೃಷ್ಣಮೂರ್ತಿ ಅನ್ನೋರು ಒಂದು ಕೇಸ್, ನಾಡಗೀತೆಯನ್ನು ಈ ಸದ್ಯ ಮೈಸೂರದ ಅನಂತ ಸ್ವಾಮಿಯವರ ದಾಟಿ ಒಳಗೆ ನಾವು ಇವತ್ತು ನಾಡಗೀತೆಯನ್ನು ಆಡ್ತಾ ಇದ್ದೀವಿ. ಅದನ್ನೇ ಬೇಡ, ಅಶ್ವತ್ಥ ಅವರ ದಾಟಿ ಒಳಗೆ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮಾನ್ಯ ಅಧ್ಯಕ್ಷರೇ. ಆ ಕೋರ್ಟ್ನೊಳಗೆ ಕೇಸ್ ಹಾಕಿದೊತ್ತಿನೊಳಗೆ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದರೆ ಏನು ಅಂತ ಕೇಳಿದರು. ಕೇಳಿದ್ದಕ್ಕೆ ಇವರು ಎಲ್ಲ ಶಾಲೆಗಳು ಅಂತ ಅದನ್ನು ಎಲ್ಲ ಅನುದಾನಿತ, ಅನುದಾನ ರಹಿತ ಅಂತ ಎಲ್ಲ ಮಾಡಿದರು. ಆದರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ. ಅವರ ಸರ್ ಒಂದು ಸೆಕೆಂಡ್ ಅದನ್ನೇ ಸರ್, ಈಗ ಅದನ್ನ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೈತೆ. ನೀವು ಓದಿ ಸರ್, ನೀವು ಓದಿ ಒಂದು ಸೆಕೆಂಡ್. ಈಗ ಹಿಂದಿನ ಆದೇಶನೂ ಇದೆ, ಮುಂದಿನ ಆದೇಶನೂ ಇದ್ರೆ, ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡೋ ಸಲುವಾಗಿ ಮತ್ತೊಂದನ್ನು ಮಾಡ್ಕೇಸಿ ಕೊಟ್ಟಿದ್ದೀನಿ. ಈಗ ಅದನ್ನ ಕಳಿಸಿದ್ದೀನಿ ಅವ್ರ ಹತ್ರ. ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್, ಶಾಲೆಯಲ್ಲಿ ಏನು ಅಧಿಕೃತ ಲಿಸ್ಟ್ಗಳನ್ನು ಏನು ಪರ್ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ. ಅಂದ್ರೆ ಎಲ್ಲಾ ಶಾಲೆಗಳು ರೆಕ್ಟಿಫೈ ಮಾಡಿದಿರಿ ಸ್ವಾಮಿ. ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಅನುದಾನಿತ ಅಂತ ಹೊಸ ಆದೇಶ ಮಾಡಿದ್ದಾರೆ. ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಅಲ್ಲ ಹೇಳ್ಬಿಟ್ರೆ ಓದ್ಕೊಂಬಿಡಿ ಅಂತ, ಓದ್ಕೊಂಬಿಡಿ ಅಂದ್ರಲ್ಲ. ಹೌದು, ನೀವು ಆಮೇಲೆ ಓದ್ತೀನಿ ಸರ್. ನೀವು ಕೇಳಿರೋದ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ನೀವು ಇಲ್ಲ ಅವರು ವಿರೋಧ ಪಕ್ಷ ನಾಯಕರೇ, ರೆಕ್ಟಿಫೈ ಮಾಡ್ದೆ ಓದಿ ಬಿಡಿ ಸರ್. ರೆಕ್ಟಿಫೈ ಮಾಡಿದಾರಲ್ಲ, ಹಂಗಾರೆ ಅವರು ತಪ್ಪು ಮಾಡ್ತಾ ಇರ್ಬೋದು. ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು, ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ನೀವು ಅದಕ್ಕೆ ನೀವು ಪ್ರಶಸ್ತಿ ಕೊಡ್ಲಾರ್ದಾಗಿದ್ರೆ ನಾವು ಕೊಟ್ಟಿದ್ದೀವಿ, ಅದನ್ನೆಲ್ಲ ಮಾತಾಡೋದು ಬೇಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳೋದು ಬೇಡ. ತಾಳ್ಮೆ, ನೀವು ಮಂತ್ರಿಗಳು ಅಧ್ಯಕ್ಷರೇ, ಇದು ಕೋರ್ಟ್ನೊಳಗೆ ಕೇಸ್ ನಡೆಯುವ ಅಲ್ಲಿ ಒಬ್ಬ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನು ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದ್ದಾರೆ, ಎಲ್ಲ ಶಾಲೆಗಳದ್ದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನೋಟ್ ಸರ್, ನಾನು ಹೇಳಕತ್ತೀನಿ ರೆಕ್ಟಿಫೈ ಮಾಡಿದಾರಲ್ಲ ಈಗ ಸರ್. ನೋಟ್ ಶೀಟ್ ಒಳಗ ಎಲ್ಲ ಶಾಲೆಗಳು ಅಂತಿದೆ, ನೋಟ್ ಶೀಟ್ ಒಳಗ ಎಲ್ಲ ಶಾಲೆಗಳಂತಿದೆ. ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲ ಶಾಲೆಗಳು ಅದು ಆಗಿದೆ, ಅದನ್ನ ತಿದ್ದುಪಡಿ ಮಾಡಿದೀವಿ. ನೋಟ್ ಸರ್, ಪ್ರಿಂಟ್ ಅಧಿಕಾರಿಗಳಿಗೆ ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಅದಕ್ಕೋಸ್ಕರ ಅಧಿಕಾರಿಗಳು ಆರಾಮಿದ್ದಾರೆ, ಜನರು ಆರಾಮಿದ್ದಾರೆ, ನಿಮಗೆ ಮಾತ್ರ ಕೋಪ ಇದೆ. ಪರ ಇದ್ದಾರೆ ಅಂತ ನಿಮ್ಗೆ ಇಷ್ಟು ದೊಡ್ಡ ಆದೇಶ, ಸರ್ಕಾರದ ಆದೇಶ ಡ್ರಾಫ್ಟ್ ಮಾತ್ರ ಒಂದಾಗಿರ್ತದೆ. ಆದೇಶ ಅವರೇ ನಿಜ ಈಗ ಏನು ಕ್ಷಮೆ ಕೇಳಬೇಕು. ಈಗ ಅವಮಾನ ಮಾಡಿದ್ದಾರೆ, ಯಾವ ಒಂದು ಆದೇಶನ ತಪ್ಪಿತ್ತ ಅದನ್ನು ಮಂತ್ರಿಗಳು ಸರಿಪಡಿಸಿಕೊಂಡು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ.